ಆಲ್. ನಾನು ಲಾಸ್ಟ್ ವೀಡಿಯೋದಲ್ಲಿ ತಮಿಳ್ನಾಡ್ದು ಫಸ್ಟ್ ವ್ಲಾಗ್ ತೋರಿಸಿದ್ದೆ, ಇದು ಸೆಕೆಂಡ್ ವ್ಲಾಗ್. ಕಮ್ ಡ್ರೆಸ್ ಅಪ್ ವಿತ್ ಮೀ. ಇವಾಗ ಫೇಸ್ ಎಲ್ಲ ವಾಶ್ ಮಾಡಿ ಕ್ಲೀನ್ ಆಗಿದೆ ಫೇಸು. ಸೊ ನಾನೇನು ಮಾಡ್ತೀನಿ, ಹೇರ್ ಸ್ಟೈಲ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಸರಮ್ ಹಾಕ್ಕೊಂಡು ಅದನ್ನು ಸೆಟ್ ಮಾಡ್ಕೊಂಡು ಆಮೇಲೆ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡ್ತೀನಿ. ಸ್ಟ್ರೈಟ್ನಿಂಗ್ ಆಗಲಿ, ಸ್ಮೂತ್ನಿಂಗ್ ಆಗಲಿ, ಇಲ್ಲ ಕರ್ಲಿಂಗ್ ಆಗಲಿ, ನೀವು ಏನೇ ಮಾಡೋದಿದ್ರು ಸೆರಮ್ ಹಾಕಿದ್ರೆ ಹೇರ್ಗೆ ಡ್ಯಾಮೇಜ್ ಕೂಡ ಆಗೋಲ್ಲ ಮತ್ತು ಹೇರು ನೀವು ಹೇಳ್ದಂಗೆ ಕೂರುತ್ತೆ. ಬಟ್ ನೀವು ಕರ್ಲ್ಸ್ ಎಲ್ಲ ಮಾಡೋದಿದ್ರೆ ಸ್ವಲ್ಪ ಹೀಟೂ ಪ್ರೊಟೆಕ್ಟ್ ಆಗುತ್ತೆ ಹೇರ್ಗೆ. ಸೊ ಅದಕ್ಕೆ ಫಸ್ಟು ಸೆರಮ್ ಹಾಕಿ ಹೇರ್ ಸ್ಟೈಲ್ ಸೆರಮ್ ಹಾಕಿ ಕೂರಿಸ್ಬಿಟ್ರೆ ನಮಗೆ ಹೇರು ಯಾವ ಥರ ಬೇಕೋ ಆ ಥರ ಕೂರುತ್ತೆ. ಸೊ ಅದಕ್ಕೆ ನಾನು ಸೆರಮ್ ಹಾಕ್ಬಿಟ್ಟು ಒಂದ್ಸಲ ಕೂಮ್ ಮಾಡಿಬಿಡ್ತೀನಿ. ಅದೆಲ್ಲ ಹೇರಿಗೆ ಸೆಟ್ ಆದಮೇಲೆ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಹೇರ್ ಸ್ಟೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನಾನು ಸೆಕ್ಷನ್ ಮಾಡಿಕೊಂಡು ಅದನ್ನು ರೋಲ್ ಮಾಡಿ ಮಾಡಿ ಹಿಂದಕ್ಕೆ ಕ್ಲಿಪ್ ಹಾಕ್ತಾಯಿದ್ದೀನಿ. ಸೊ ನಾನು ಮಾಡ್ಕೋಬೇಕಾದ್ರೆ ನನ್ನ ಫ್ರೆಂಡ್ ಕೂಡ ಅಲ್ಲೇ ರೆಡಿ ಆಗ್ತಾಯಿದ್ಲು. ಸೊ ಅವಳು ವಿಡಿಯೋದಲ್ಲಿ ಬಂದಿದ್ದಾಳೆ, ಡೋಂಟ್ ಮೈಂಡ್. ಮತ್ತು ನಾನು ಫೇಸಿಗೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೇರ್ ಸ್ಟೈಲ್ ನೋಡಿ ಯಾವ ಥರ ಕಾಣ್ತಿದೆ. ಮತ್ತು ನಾನು ಫೇಸಿಗೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟು ಲಿಪ್ ಮಾಯಿಶ್ಚರೈಸರ್ ಹಾಕಿ ಆಮೇಲೆ ಫೇಸ್ ಮಾಯಿಶ್ಚರೈಸರ್ ಹಾಕ್ತಾಯಿದ್ದೀನಿ. ಫೇಸ್ ಮಾಯಿಶ್ಚರೈಸರ್ ನಾನು ಯೂಶ್ವಲಿ ಲೋಟಸ್ ಯೂಸ್ ಮಾಡ್ತೀನಿ. ಬಿಕಾಸ್ ಏನಕ್ಕೆ ಅಂದರೆ ನನ್ನ ಫೇಸಿಗೆ ಅದು ಸೆಟ್ ಆಗಿದೆ. ಆಮೇಲೆ ನಾನು ಫಸ್ಟು ಮಾಯಿಶ್ಚರೈಸರ್ ಹಾಕಿದ್ಮೇಲೆ ಮಾಯಿಶ್ಚರೈಸರ್ನ ಕ್ಲೀನಾಗಿ ಬ್ಲೆಂಡ್ ಫೇಸಿಗೆಲ್ಲ ಹಚ್ಚಿ ಅದು ಅಟ್ಲೀಸ್ಟ್ 1 ಮಿನಿಟ್ ಬಿಡಬೇಕು. 1 ಮಿನಿಟ್ ಬಿಟ್ಟಾದಮೇಲೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೇನೆ. ಬಿಕಾಸ್ ನಾನು ತಮಿಳ್ನಾಡಲ್ಲಿ ಇದ್ದಿದ್ದರಿಂದ ಸನ್ಸ್ಕ್ರೀನ್ ಇಲ್ದಲೇ ಇದ್ದರೆ ಅಷ್ಟೇ ಫೇಸು ಯಾವ ರೇಂಜಿಗೆ ಹ್ಯುಮಿಡಿಟಿನೂ ತುಂಬ ಇತ್ತು. ಸೊ ಸನ್ಸ್ಕ್ರೀನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದೆ, ಮೇಕಪ್ ಅಪ್ಲೈ ಮಾಡಿದೆ, ಅಷ್ಟೇ ಕೇಕಿ ಆಗೋಗುತ್ತೆ. ಆಮೇಲೆ ನನ್ನ ಫೇಸ್ ಕ್ಲೀನಾಗಿ ವೀಡಿಯೋಗೆ ಬರ್ತಾ ಇರಲಿಲ್ಲ ಅಂತ ಫ್ಲ್ಯಾಶ್ ಲೈಟ್ ಹಾಕ್ಸ್ಕೊಂಡೆ, ಲೈಟ್ ಮತ್ತು. ಸೊ ಆಮೇಲೆ ಫೌಂಡೇಶನ್ ಅಪ್ಲೈ ಮಾಡಿದೆ. ಫೌಂಡೇಶನ್ನ ಕ್ಲೀನಾಗಿ ನಾನು ಬ್ಲೆಂಡರು ಮತ್ತು ಬ್ರಷ್ಷಿಗಿನ್ನ ಕೈಯಲ್ಲಿ ಹಚ್ಚೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕ್ಲೀನಾಗಿ ಬ್ಲೆಂಡ್ ಮಾಡ್ಬೋದು ಕೈಯಲ್ಲಾದರೆ. ಅದರಲ್ಲಾದರೆ ಹಾಫ್ ಆಫ್ ದ ಫೌಂಡೇಶನ್ ಮೇಕಪ್ದು ಏನೇನು ಮಾಡ್ತೀವಿ ಎಲ್ಲ ಅದಕ್ಕೆ ಅರ್ಧ ಪೇಸ್ಟ್ ಸ್ಟಿಕ್ ಆಗೋಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಕೈಯಲ್ಲೇ ಬ್ಲೆಂಡ್ ಮಾಡಿಬಿಡ್ತೀನಿ. ಕನ್ಸೀಲರಿಂದ ಹಿಡ್ದು ಫೌಂಡೇಶನ್ ಏನೇ ಇದು ನನ್ನ ಫೈನಲ್ ಲುಕ್. ಅಷ್ಟೆಲ್ಲ ರೆಡಿಯಾಗಿಯೂ ಏನೂ ಮಾಡಿಲ್ಲ, ರೀಲ್ಸ್ ಅಂದರೆ ಆಗುತ್ತಾ. ಸೊ ಅದಕ್ಕೆ ನಾನು ಅವಳು ಒಂದು ರೀಲ್ಸ್ ಮಾಡಿ ಲಾಸ್ಟಿಗೆ ಮುಗಿಸ್ತಿದ್ವಿ. ಬಾಯ್.